ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಕಾಲುವೆ ಯಾವುದು? ಸೂಯೆಜ್ ಕಾಲುವೆ ಸರಿಯಾದಂತಹ ಉತ್ತರ. ಇನ್ನು ಪನಾಮ ಕಾಲುವೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕಗಳನ್ನು ಸಂಧಿಸುತ್ತದೆ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್. ಹಾಗಾದರೆ ಅತಿ ದೊಡ್ಡ ನದಿ ಯಾವುದು? ಅಮೆಜಾನ್ ನದಿ. ಅತಿ ಉದ್ದ ಅಂತೇಳಿದ್ರೆ ಅದು ಹರಿಯುವಂಥ ಡಿಸ್ಟೆನ್ಸನ್ನು ಆಧಾರವಾಗಿಟ್ಟುಕೊಂಡು ಹೇಳ್ತೇವೆ. ಇನ್ನು ವ್ಯಾಪ್ತಿಯನ್ನು ಅಂದರೆ ಅತ್ಯಂತ ದೊಡ್ಡ ನದಿ ಅಂತೇಳಿ ಅದನ್ನು ಹೇಳೋದಾದರೆ ಅಮೆಜಾನ್ ನದಿ ದಕ್ಷಿಣ ಅಮೆರಿಕದಲ್ಲಿ ಹರಿಯುತ್ತೆ. ಇನ್ನು ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ಏನಿದೆ ಇದು ಆಫ್ರಿಕಾ ಖಂಡದಲ್ಲಿ ಹರಿಯುವಂತಹ ನದಿಯಾಗಿದೆ. ಜಗತ್ತಿನ ಅತಿದೊಡ್ಡ ಜಲವಿದ್ಯುತ್ ಕೇಂದ್ರ ತ್ರೀ ಜಾರ್ಜಸ್ ಅಣೆಕಟ್ಟು ಯಾವ ದೇಶದಲ್ಲಿದೆ? ಚೀನಾ ದೇಶದಲ್ಲಿ ಈ ಒಂದು ಅಣೆಕಟ್ಟನ್ನು ಕಾಣ್ತೀವಿ. ಅಣೆಕಟ್ಟುಗಳನ್ನು ಕಟ್ಟುವಂತಹ ಬಹುಮುಖ್ಯ ಉದ್ದೇಶಗಳಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವುದು ಸಮೇತ ಒಂದಾಗಿದೆ. ಹೀಗಾಗಿ ಈ ತ್ರೀ ಜಾರ್ಜಸ್ ಡ್ಯಾಮ್ನ ಮೂಲಕ ಉತ್ಪಾದನೆ ಮಾಡುವಂತಹ ಜಲವಿದ್ಯುತ್ ಏನಿದೆ ಇದು ಜಗತ್ತಿನ ಅತ್ಯಂತ ದೊಡ್ಡ ಜಲವಿದ್ಯುತ್ ಕೇಂದ್ರವಾಗಿದೆ. ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎಂಬ ಹೆಸರಿನಿಂದ ಕರೆಯಲ್ಪಡುವಂತಹ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಏನಿದೆ ಜಗತ್ತಿನ ಅತಿ ಎತ್ತರವಾದ ಶಿಖರವಾಗಿದ್ದು ಇದನ್ನ ಟಿಬೆಟ್ನಲ್ಲಿ ಚೀಮೋಲಂಗಂ ಮತ್ತು ನೇಪಾಳದಲ್ಲಿ ಸಾಗರಮಾತಾ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಇದು ನೇಪಾಳದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. 8,848 ಮೀಟರ್ ಎತ್ತರದೊಂದಿಗೆ ಜಗತ್ತಿನ ಅತಿ ಎತ್ತರವಾದಂತಹ ಪರ್ವತ ಶಿಖರ ಎಂಬ ಕೀರ್ತಿಯನ್ನು ಪಡೆದಿದೆ. ಪ್ರಪಂಚದ ಅತಿ ಚಿಕ್ಕ ನಗರ ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ? ಯುರೋಪ್ ಖಂಡ. ಜಗತ್ತಿನ ಎರಡನೆಯ ಚಿಕ್ಕ ಖಂಡ ಯುರೋಪ್, ಜನಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಬರುವಂತಹ ಅತ್ಯಂತ ಚಿಕ್ಕ ದೇಶ ಮತ್ತು ನಗರ ಎರಡೂ ಸಮೇತ ಆಗಿರುವಂಥದ್ದು ವ್ಯಾಟಿಕನ್ ಸಿಟಿಯಾಗಿದೆ. ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವ ಜಗತ್ತಿನ ಖಂಡ ಯಾವುದು? ಅಂಟಾರ್ಟಿಕಾ ಖಂಡ. ಇದಕ್ಕೆ ಕಾರಣ ಅದು ಅತ್ಯಂತ ಶೀತವಾದಂತಹ ವಾತಾವರಣವನ್ನು ಹೊಂದಿರುವುದರಿಂದ ಅಲ್ಲಿ ಮಾನವ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ವಾತಾವರಣವಿಲ್ಲ. ಆ ಕಾರಣಕ್ಕೆ ಅಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಸಂಶೋಧನಾ ಕೇಂದ್ರಗಳನ್ನು ದೇಶಗಳು ತೆರೆದಿದ್ದಾವೆ. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರುವಂತಹ ಜಗತ್ತಿನ ಖಂಡ ಅಂಟಾರ್ಟಿಕಾ ಖಂಡ. ಪ್ರಪಂಚದ ಯಾವ ಹುಲ್ಲುಗಾವಲನ್ನು ಪ್ರಪಂಚದ ಗೋಧಿಯ ಕಣಜ ಅಂತ ಕರೆಯಲಾಗಿದೆ? ಪ್ರೈರೀಸ್ ಹುಲ್ಲುಗಾವಲು. ಉತ್ತರ ಅಮೆರಿಕದಲ್ಲಿ ಕಂಡುಬರುವಂತಹ ವಿಶಾಲವಾದಂತಹ ಹುಲ್ಲುಗಾವಲು ಪ್ರದೇಶವಾಗಿದ್ದು ಇದನ್ನು ಪ್ರೈರೀಸ್ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಈ ಒಂದು ಹುಲ್ಲುಗಾವಲಿನ ಪ್ರದೇಶವನ್ನ ಪ್ರಪಂಚದ ಗೋಧಿಯ ಕಣಜ ಅಥವಾ ಬ್ರೆಡ್ ಬಾಸ್ಕೆಟ್, ರೊಟ್ಟಿಯ ಬುಟ್ಟಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭಾರತದ ಪೂರ್ವಕ್ಕಿರುವ ಈ ದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಗಿದೆ. ಈ ಹೇಳಿಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ? ಬಾಂಗ್ಲಾದೇಶ. ಭಾರತದ ಪೂರ್ವಕ್ಕಿರುವಂತಹ ಪ್ರಮುಖ ದೇಶಗಳಲ್ಲಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಇದರಲ್ಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಆಟವಾಗಿದೆ. ಹಿಮಾಲಯದ ಮಧ್ಯಭಾಗದಲ್ಲಿ ಈ ಕೆಳಗಿನ ಯಾವ ಗಿರಿಧಾಮ ಇಲ್ಲ? ಸಿಮ್ಲಾ, ಮಸೂರಿ, ಡೆಹ್ರಾಡೂನ್, ನೈನಿತಾಲ್. ಡೆಹ್ರಾಡೂನ್ ಗಿರಿಧಾಮ ಇಲ್ಲ. ಹಿಮಾಲಯ ಪರ್ವತಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತೇವೆ. ಒಂದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಹಿಮಾಲಯ ಅಂತ ಕರಿತೀವಿ. ಅದಾದ ನಂತರ ಮಧ್ಯ ಹಿಮಾಲಯ, ಅದಾದ ನಂತರ ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಮಧ್ಯ ಹಿಮಾಲಯದಲ್ಲಿ ನಾವು ಅನೇಕ ಗಿರಿಧಾಮಗಳನ್ನು ಕಾಣ್ತೇವೆ. ಅದು ಡಾರ್ಜಿಲಿಂಗ್, ಸಿಮ್ಲಾ, ಮಸೂರಿ, ನೈನಿತಾಲ್ ಮತ್ತು ರಾಣಿಖೇತ್. ಪಂಚನದಿಗಳ ನಾಡು ಎಂದು ಕರೆಯಲ್ಪಡುವಂತಹ ವಿಜಯಪುರ ಜಿಲ್ಲೆಯಲ್ಲಿ ಈ ಕೆಳಗಿನ ಯಾವ ನದಿ ಹರಿಯುವುದಿಲ್ಲ? ತುಂಗಭದ್ರಾ ನದಿ. ಇನ್ನು ಪಂಚನದಿಗಳು ಅಂದರೆ 5 ನದಿಗಳು ಯಾವ್ಯಾವ ಹರಿತವೆ ಅಂತ ಹೇಳಿದ್ರೆ ಘಟಪ್ರಭಾ, ಮಲಪ್ರಭಾ, ಭೀಮಾ, ದೋಣಿ ಮತ್ತು ಕೃಷ್ಣ. ಈ 5 ನದಿಗಳು ಆ ಜಿಲ್ಲೆಯಲ್ಲಿ ಹರಿಯುವುದರಿಂದ ಇದನ್ನು ಪಂಚನದಿಗಳ ಜಿಲ್ಲೆ ಅಥವಾ ನಾಡು ಅಂತ ಕರೀತಾರೆ. ಇನ್ನು ದೇಶಕ್ಕೆ ಹೋಲಿಕೆ ಮಾಡಿದಾಗ ಪಂಜಾಬನ್ನ ಪಂಚನದಿಗಳ ರಾಜ್ಯ ಅಂತ ಕೂಡ ಕರೀತಾರೆ. ಈ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿಯಲ್ಲ? ವರ್ಧಾ ನದಿ. ವರ್ಧಾ ನದಿ
ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಇನ್ನು ಕಾವೇರಿ ನದಿಯ ಉಪನದಿಗಳನ್ನು ನೋಡೋದಾದರೆ ಹಾರಂಗಿ, ಹೇಮಾವತಿ, ಶಿಂಷಾ, ಕಪಿಲಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ ಮುಂತಾದ ಉಪನದಿಗಳನ್ನು ಕಾವೇರಿ ನದಿ ಹೊಂದಿದೆ. ಭಾರತದಲ್ಲಿ ಆಸ್ತಿಯ ಹಕ್ಕು ಎಂಬುದರ ಸ್ಥಾನಮಾನವೇನು? ಇದು ಸಂವಿಧಾನದಲ್ಲಿರುವಂಥ ಖಾತರಿ ಇಲ್ಲದ ಕಾನೂನಿನ ಹಕ್ಕು. ಆಸ್ತಿಯ ಹಕ್ಕು ಎಂಬುದು ಪ್ರಾರಂಭದಲ್ಲಿ ಮೂಲಭೂತ ಹಕ್ಕಾಗಿಯೇ ಇತ್ತು. ಇದನ್ನು 1976ರಲ್ಲಿ ಮಾಡಿದಂಥ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಪಟ್ಟಿಗಳಿಂದ ಹೊರಗಡೆ ಇಡಲಾಯಿತು. ಹಾಗಾದರೆ ಈಗ ಆಸ್ತಿಯ ಹಕ್ಕು ಅನ್ನೋದು ಕೇವಲ ಕಾನೂನುಬದ್ಧ ಹಕ್ಕಾಗಿದೆ, ಲೀಗಲ್ ರೈಟ್ ಅಂತ ಕರಿತೀವಿ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾತರಿಯನ್ನು ನೀಡುತ್ತದೆ? ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಸ್ನೇಹಿತರೆ, ಮೊದಲ ಪ್ರಶ್ನೆಯನ್ನು ಗಮನಿಸೋಣ, ಸರಿಯಾಗಿ ಜೋಡಿಸಿ. ಪಂಪ ಪ್ರಶಸ್ತಿ, ಚರಕ ಪ್ರಶಸ್ತಿ, ಶಾಂತಲ ಪ್ರಶಸ್ತಿ, ಕುಮಾರವ್ಯಾಸ ಪ್ರಶಸ್ತಿ ಇವುಗಳನ್ನು ನೀಡುವಂಥ ಕ್ಷೇತ್ರಗಳನ್ನು ನೀಡಿದ್ದಾರೆ. ಗಮಕ ಕಲೆ, ನೃತ್ಯ, ಸಾಹಿತ್ಯ, ಪತ್ರಿಕೋದ್ಯಮ. ಯಾವ ಪ್ರಶಸ್ತಿಗಳನ್ನು ಯಾವ ಕ್ಷೇತ್ರದ ಸಾಧಕರಿಗೆ ನೀಡ್ತಾರೆ ಅಂತ ಸರಿಯಾಗಿ ಜೋಡಿಸಬೇಕು. ಸರಿ ಉತ್ತರವನ್ನು ನೋಡೋಣ. ಪಂಪ ಪ್ರಶಸ್ತಿಯನ್ನು ಸಾಹಿತ್ಯಕ್ಕಾಗಿ ನೀಡ್ತಾರೆ, ಚರಕ ಪ್ರಶಸ್ತಿಯನ್ನು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನೀಡ್ತಾರೆ, ಶಾಂತಲ ಪ್ರಶಸ್ತಿಯನ್ನು ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ನೀಡ್ತಾರೆ, ಕುಮಾರವ್ಯಾಸ ಪ್ರಶಸ್ತಿ ಗಮಕ ಕಲೆಗಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಆಚಾರ್ಯ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆಯವರಿಗೆ ಈ ಒಂದು ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು. ಆ ಮೂಲಕವಾಗಿ ಮೊದಲ ಭಾರತೀಯ ಎನ್ನುವಂಥ ಖ್ಯಾತಿಗೆ ಪಡಿತಾರೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏನಿದೆ, ಫಿಲಿಪೈನ್ ದೇಶದ ಅಧ್ಯಕ್ಷರಾದಂಥ ರಾಮನ್ ಮ್ಯಾಗ್ಸೆಸೆರವರ ಹೆಸರಿನಲ್ಲಿ ನೀಡಲಾಗುವಂಥ ಪ್ರಶಸ್ತಿಯಾಗಿದೆ. 1957ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು ಸರ್ಕಾರಿ ಸೇವೆಯಲ್ಲಿದ್ದು ಅವರ ಸೇವೆಯನ್ನು ಪರಿಗಣನೆ ಮಾಡಿ ನೀಡಿದಂತಹ ಪ್ರಶಸ್ತಿಗಳಲ್ಲಿ ಭಾರತದ CD ದೇಶ್ಮುಖ್, ಕಿರಣ್ ಬೇಡಿ, TN ಶೇಷನ್ ಹಾಗೆಯೇ GN ಲಿಂಗ್ಡೋ ರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಈತನ ಸೇನಾನಿ ಕೇತಮಲ್ಲನು ನಿರ್ಮಿಸಿದಂತಹ ದೇವಾಲಯ ಯಾವುದು? ಹೊಯ್ಸಳೇಶ್ವರ, ಚೆನ್ನಕೇಶವ, ಅಮೃತೇಶ್ವರ, ಕೀರ್ತಿನಾರಾಯಣ. ಇವುಗಳಲ್ಲಿ ಹಳೇಬೀಡಿನಲ್ಲಿರುವಂಥ ಹೊಯ್ಸಳೇಶ್ವರ ದೇವಾಲಯವನ್ನು ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತಮಲ್ಲನು ನಿರ್ಮಾಣವನ್ನು ಮಾಡ್ತಾನೆ. ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಈ ಒಂದು ದೇವಾಲಯವು ಶಿವನನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಾಲಯವಾಗಿದೆ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ GV ಮಾಳವಂಕರ್ ಅವರು. ಕಾಜಿರಂಗ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ವನ್ಯಜೀವಿ ಧಾಮ ಅಸ್ಸಾಂನಲ್ಲಿ ಕಾಣುತ್ತೇವೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ, ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯಲಾಯಿತು. ಚೌರಿ ಚೌರ ಘಟನೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 1920ರಿಂದ 22ರವರೆಗೆ ಬ್ರಿಟಿಷರ ವಿರುದ್ಧವಾಗಿ ವಿವಿಧ ರೂಪದಲ್ಲಿ ಅಹಿಂಸಾತ್ಮಕ ಹೋರಾಟಗಳು ನಡೆಯುತ್ತವೆ. ಅದರಂತೆ ಬ್ರಿಟಿಷರು ನೀಡಿದಂಥ ಬಿರುದುಗಳನ್ನು ಹಿಂತಿರುಗಿಸುವುದು, ಶಾಲಾ ಕಾಲೇಜುಗಳ ಬಹಿಷ್ಕಾರ, ರಾಷ್ಟ್ರೀಯ ಕಾಲೇಜುಗಳ ಬಹಿಷ್ಕಾರದ ಮೂಲಕ ಹೋರಾಟ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ 1922 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಎಂಬಲ್ಲಿ ಹಿಂಸಾತ್ಮಕ ಘಟನೆ ನಡೆದು 22 ಜನ ಪೊಲೀಸರನ್ನ ಸಜೀವವಾಗಿ ಸುಡಲಾಯಿತು. ಇದರಿಂದ ಮನನೊಂದಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಸಹಕಾರ ಚಳವಳಿಯನ್ನ
ಹಿಂಪಡೆದರು. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? ಎನ್.ಎಸ್. ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ವಿವರಣೆಯನ್ನು ನಾವು ಕಾಣ್ತೇವೆ. ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿರುವಂಥ ಇವು ಸರ್ಕಾರಕ್ಕೆ ನೀಡುವಂಥ ಮಾರ್ಗದರ್ಶನದ ತತ್ವಗಳಾಗಿದ್ದಾವೆ. ಈ ಕೆಳಗಿನ ಯಾವುದು ಕಾಫಿ ಬೆಳೆಯ ವಿಧವಲ್ಲ? ಕಾಫಿ ಬೆಳೆಯ ವಿಧ ಯಾವುದು ಅಲ್ಲ? ಅರೇಬಿಕಾ, ರೊಬಾಸ್ಟಾ, ಲೈಬೀರಿಕಾ, ಪೆರಿಸ್ಟಿಕಾ. ಇದರಲ್ಲಿ ಕಾಫಿ ಬೆಳೆಯ ವಿಧವಲ್ಲದ್ದು ಪೆರಿಸ್ಟಿಕಾ. ರಾಮನಾಥ ಎಂಬ ಅಂಕಿತ ನಾಮ ಹೊಂದಿದ್ದ ಈ ವಚನಕಾರ ಬಸವಣ್ಣನಿಗಿಂತ ಹಿರಿಯವನು. ಹಾಗಾದರೆ ಯಾರ ಬಗ್ಗೆ ಈ ಒಂದು ವಾಕ್ಯವನ್ನು ನೀಡಲಾಗಿದೆ? ಇದು ಜೇಡರ ದಾಸಿಮಯ್ಯನನ್ನ ಕುರಿತು ಹೇಳಿರುವಂಥ ವಾಕ್ಯವಾಗಿದ್ದು, ಈತನನ್ನ ದೇವರ ದಾಸಿಮಯ್ಯ ಅಂತ ಕೂಡ ಕರೀತಾರೆ. ನೇಯ್ಗೆಯಿಂದ ವೃತ್ತಿಯನ್ನ ಮಾಡ್ತಾ ಇದ್ದು ರಾಮನಾಥ ಎಂಬ ಅಂಕಿತ ನಾಮದಿಂದ 145 ವಚನಗಳನ್ನ ರಚನೆ ಮಾಡಿದ್ದ. ಅಷ್ಟು ಮಾತ್ರ ದೊರಕಿದ್ದು ಈತ ಬಸವಣ್ಣನಿಗಿಂತ ಹಿರಿಯನವನಾಗಿದ್ದಾನೆ.